ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ 2 ಪ್ರಕರಣಗಳು ಸುದ್ದಿ ಮತ್ತು ಸದ್ದನ್ನು ಮಾಡ್ತಿರುವಂಥದ್ದು ಮತ್ತು ದೇಶಾದ್ಯಂತ ವಿವಾದಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಸದನದ ಒಳಗಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ.ಟಿ. ರವಿಯ ನಡುವಿನ ಅಶ್ಲೀಲ ಪದ ಪ್ರಕರಣ ಕೂಡ ಭಾಳಷ್ಟು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಸಿ.ಟಿ. ರವಿಯವರು ಅಶ್ಲೀಲ ಪದವನ್ನು ಬಳಸಿದ್ರು. ಹಲವಾರು ದಾಖಲೆಗಳು ಕೂಡ ಇರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿಗೆ ಯಾಕೆ ಕೊಲೆಗಾರ ಅಂದರು, ಅದಾದ ಬಳಿಕ ಸಿ.ಟಿ. ರವಿ ಯಾಕೆ ಆ ಪದವನ್ನು ಬಳಸಿದರು, ಅದರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಈಗಾಗಲೇ CID ತನಿಖೆಗೆ ಸರ್ಕಾರ ವಹಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ RR ನಗರದ ಮುನಿರತ್ನ ನಿರ್ಮಾಪಕರು ಆಗಿರ್ತಕ್ಕಂಥ, ಶಾಸಕರು ಆಗಿರ್ತಕ್ಕಂಥ ಮುನಿರತ್ನ ಪ್ರಕರಣ ಕೂಡ ಇದೀಗ SIT ಚಾರ್ಜ್ ಶೀಟ್ ಹಾಕಿರ್ತಕ್ಕಂಥದ್ದು. ಅವ್ರ ಮೇಲೆ ಇರ್ತಕ್ಕಂಥ ಪ್ರಮುಖ 2 ಪ್ರಕರಣಗಳು ಇದೀಗ SIT ಅವರು ಸಾಬೀತಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಸುಮಾರು 38ಕ್ಕೂ ಸಾಕ್ಷಿಗಳ ಮುಖಾಂತರ ಒಂದಷ್ಟು ದಾಖಲೆಗಳು ಒದಗಿಸಿರ್ತಕ್ಕಂಥದ್ದು. ಈ ಮುಖಾಂತರ ಮುನಿರತ್ನರವರು ಕಾಂಗ್ರೆಸ್ನವರು ಹೇಳುವ ರೀತಿ ಹೊಸ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್, ಮುನಿರತ್ನ ಪ್ರಕರಣದ ಬಗ್ಗೆ ತಾವು ಏನು ಹೇಳ್ತೀರಾ? ಈಗಾಗಲೇ SITಲಿ ಅವ್ರು ಮಾಡಿರೋದು ಸತ್ಯ ಅಂತ ಹೇಳ್ತಿದೆ. ಮತ್ತೊಂದು ಕಡೆ ಮುನಿರತ್ನವ್ರನ್ನ ಕೊಲೆ ಮಾಡಲು ಕುಸುಮ, DK ಶಿವಕುಮಾರ್, DK ಸುರೇಶ್ ಅವರು ಸಂಚು ಹೂಡಿದ್ರ, ಮೊಟ್ಟೆ ಹೊಡೆದು ಅವರಿಗೆ ಅವ್ರ ತಲೆಗೆ ಗಾಯ ಮಾಡಿದ್ರ ನೀವು? ಹಾಗೆ ಮೊಟ್ಟೆ ಹೊಡೆದು ಮುನಿರತ್ನ ಅವ್ರನ್ನ ಕೊಲೆ ಮಾಡೋಕ್ಕೆ ಸಂಚು ಮಾಡಿದ್ರು ಅನ್ನೋದಾದರೆ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವ್ರ ಕಾರ್ ಮೇಲೆ ಮಡಿಕೇರಿನಲ್ಲಿ ಮೊಟ್ಟೆ ಹೊಡೆದು ಕೊಲೆ ಮಾಡೋಕ್ಕೆ ಸಂಚು ಮಾಡಿದ್ರ BJP ಅವರು? ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವ್ರು ಮಾಡ್ಕೊಳ್ತಾ ಇರೋವಂಥ ಎಲ್ಲ ತಪ್ಪು ಕೆಲಸಗಳನ್ನ, ಇವ್ರ ವಿರುದ್ಧ ಇರೋವಂಥ, ಇವ್ರ ಮಹಿಳೆಯರ ವಿರುದ್ಧ ಇರೋವಂಥ ಧೋರಣೆಯನ್ನು ಮುಚ್ಚಾಕೋದಕ್ಕೋಸ್ಕರ ಈ ರೀತಿ ಒಂದು ಸುಳ್ಳು ನಾಟಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಅಷ್ಟೆಲ್ಲ ಹೆಸರು ಮಾಡಿದರು, ಹೃದ್ರೋಗದ ಸಂಸ್ಥೆನ ಕಟ್ಟಿ ಜಯದೇವ ಹೃದ್ರೋಗ ಸಂಸ್ಥೆ ಅಷ್ಟರ ಮಟ್ಟಿಗೆ ಬೆಳೆದು ಎಲ್ಲ ಮಾಡಿದರು. ಅಂಥ ಡಾಕ್ಟರ್ ಮಂಜುನಾಥ್ ಅವ್ರ ಕೈಲಿ ಸುಳ್ಳು ಹೇಳಿಸ್ಬಿಟ್ರು ಮುನಿರತ್ನ. ತಲೆಗೆ CT ಸ್ಕ್ಯಾನ್ ಮಾಡಿಸ್ಬೇಕು, MRI ಸ್ಕ್ಯಾನ್ ಮಾಡಿಸ್ಬೇಕು, ಆಮೇಲೆ ಆ ಶವರ್ ಕ್ಯಾಪ್ ಹಾಕೊಂಬಂದ್ಬಿಟ್ಟು, ಈ ಹೋಟ್ಲಲ್ಲಿ ತಲೆ ಕೂದಲು ಊಟಕ್ಕೆ ಬೀಳಬಾರ್ದು ಅಂತ ಹಾಕೊತಾರಲ್ಲ ಶವರ್ ಕ್ಯಾಪು, ಆ ಶವರ್ ಕ್ಯಾಪ್ನ ಹಾಕೊಂಬಂದ್ಬಿಟ್ಟು ತಲೆ ಕೂದಲು ಸುಟ್ಟೋಗ್ಬಿಟ್ಟಿದೆ. ಮಂಜುನಾಥ್ ಕೈಲಿ ಸುಳ್ಳು ಹೇಳಿಸ್ಬಿಟ್ರಲ್ಲ, ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಇವತ್ತು ಮುನಿರತ್ನ ಅವರು, ಮಂಜುನಾಥ್ ಈಗ ಡಾಕ್ಟರ್ ಇರೋದು, ಈಗ ರಾಜಕಾರಣಿ ಸ್ವಾಮಿ. ರಾಜಕಾರಣಿ ಆಗಿ ಹಾಳಾಗೋಗ್ಬಿಟ್ರು. ನನಗೆ ಗೊತ್ತಿಲ್ಲ ಸುಳ್ಳು ಹೇಳಿದ್ರ. ಆಮೇಲೆ ಸಿ.ಟಿ. ರವಿ ಮತ್ತು ಮುನಿರತ್ನ ಇಬ್ಬರು ಇವತ್ತಿನ ಜೋಡೆತ್ತುಗಳು. ಅವತ್ತು ಮುನಿರತ್ನ ಉರಿಗೌಡ ನಂಜೇಗೌಡ ಅಂತ ಸಿನಿಮಾ ಮಾಡೋಕ್ಕೆ ಹೋಗಿದ್ರು. ಸಿ.ಟಿ. ರವಿ ಅವರು ಅದರಲ್ಲಿ ಪ್ರಮುಖವಾದಂಥ ಸುಳ್ಳನ್ನು ಹಬ್ಸೋದಕ್ಕೆ ಕಾರಣ ಆಗಿದ್ರು. ಇಬ್ಬರು ಇವತ್ತು ಜೋಡೆತ್ತುಗಳಾಗ್ಬಿಟ್ಟಿದ್ದಾರೆ. ಇಬ್ಬರು ಒಂದೇ ರೀತಿಯಾದಂಥ ಧೋರಣೆ ಇರುವಂಥವ್ರು. ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು, ಹೌದು ರಾಹುಲ್ ಗಾಂಧಿ ಅವ್ರನ್ನ ಇವ್ರು ಬೈದಿದ್ದಕ್ಕೆ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ದಕ್ಕೆ ನಾನು ಕೊಲೆಗಡಕ ಅಂದೆ. ಸಿ.ಟಿ. ರವಿ ಅವರು ಆಕ್ಸಿಡೆಂಟ್ ಮಾಡಿ ಇಬ್ಬರನ್ನ ಸಾಯಿಸಿದ್ರು. ಅದನ್ನು ಆ ಪ್ರಕರಣ ಉಲ್ಲೇಖ ಮಾಡಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಆ ರೀತಿ ಹೇಳಿದ್ರು. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿ.ಟಿ. ರವಿ ಬಳಸಿರುವಂಥ ಪದ ಇಂಥದ್ದು. ಸೊ ಒಂದು ಮಹಿಳೆಯ ಬಗ್ಗೆ ಆ ರೀತಿ ಹೇಳ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕರೆದ್ರು, ಬನ್ನಿ ಪ್ರಮಾಣ ಮಾಡಿ ಅಂತ, ಬನ್ನಿ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತ. ಯಾಕೆ ಸಿ.ಟಿ. ರವಿ ಬರ್ತಾ ಇಲ್ಲ? ಧರ್ಮಸ್ಥಳಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ, ಯಾಕೆ ಬರ್ತಾ ಇಲ್ಲ? ಎಲ್ಲ ಇವತ್ತು ಬಳಸಿಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಇವ್ರುಗಳೊಳಗಡೆ ಇರೋದು, ಇವರಲ್ಲಿರುವಂತ ಫ್ರಸ್ಟ್ರೇಷನ್ ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಬರ್ಲಿ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕರೆದ ತಕ್ಷಣ ಸಿ.ಟಿ. ರವಿ ಏನಾಗ್ಬಿಟ್ರು, ಬೇಡ ಆ ರೀತಿ ಯಾವುದೇ ಧರ್ಮಸ್ಥಳಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ರು, ಎದುರ್ಕೊಂಬಿಟ್ರು. ಅವರ ಆತ್ಮನ ನೋಡ್ಕೊಳ್ಳಿ. ಅದಾದಮೇಲೆ ಇವ್ರನ್ನ ಬಂಧಿಸಿದ್ದಕ್ಕೆ, ಇವ್ರ ಮೇಲೆ FIR ಆಗಿದ್ದಕ್ಕೆ ಕಬ್ಬಿನ್ಗದೆ ಕರ್ಕೊಂಡೋಗ್ಬಿಟ್ರು, ಅಲ್ಲೆಲ್ಲೋ ಕ್ರಷರ್ ಹತ್ರ ಕರ್ಕೊಂಡೋಗ್ಬಿಟ್ರು. ಇವರೇ ಹೇಳ್ತಾರೆ ನಾನು ತಲೆ ಚಚ್ಕೊಂಡೆ ಅಂತ. ಇವತ್ತು ತಲೆಗೆ ಬ್ಯಾಂಡೇಜ್ ಹಾಕೊಳ್ಳೋದು ಇವ್ರದ್ದೊಂದು ಪ್ಯಾಷನ್ ಆಗೋಗ್ಬಿಟ್ಟಿದೆ. ಎಲ್ಲ ತಲೆಗೆ ಯಾರು ಗಾಯ ಮಾಡ್ಕೊತಾರೆ, ಸಣ್ಣ ಗಾಯಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡ್ಬಂದು ಪೇಟೆ ಥರ ಬ್ಯಾಂಡೇಜ್ ಹಾಕೊಂಡ್ಬರುವಂಥದ್ದು. ಇವತ್ತು ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಮಕ್ಕಳು ನಾಟಕ ಆಡ್ತಾ ಇದ್ರಲ್ಲ ರಜಾ ಹಾಕೋದಕ್ಕೆ, ಆ ರೀತಿ ರಾಜಕಾರಣವನ್ನ ಇವ್ರು ಮಾಡ್ತಾ ಇದ್ದಾರೆ. ಇವತ್ತು ಅಂತ ಕೆಲಸವನ್ನ ಇವ್ರು BJP. ನಾನು BJP ಮಾತಾಡ್ಸ್ಬರ್ತೀನಿ. ಸರ್, ಒಂದು ಒಳ್ಳೆ ಜೋಡೆತ್ತುಗಳು ಅಂತ ಕೊಟ್ಟರು. ಒಂದು ಸಿ.ಟಿ. ರವಿ, ಇನ್ನೊಂದು RR ನಗರದ ಮುನಿರತ್ನ ಅವರು. ಅವರಲ್ಲಿ ಇದ್ದಾರೆ ಸರ್ ಜೋಡೆತ್ತು. DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಎದುರಿಸ್ತಾ ಇರುವಂತ ಸಾಕಷ್ಟು ಸಮಸ್ಯೆಗಳನ್ನ ಮರೆಮಾಚಕ್ಕೆ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಸಮಸ್ಯೆಗಳ ಬಗ್ಗೆ ಏನಾದ್ರು ಮಾತಾಡ್ತಾರಾ? ಅಲ್ಲಿ ಹೋಗಿ ಬೆಳಗಾವಲ್ಲಿ ಅಧಿವೇಶನ ಮಾಡೋದು ಅದಕ್ಕೆ ಉತ್ತರ ಕರ್ನಾಟಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಸಮಯ ವ್ಯರ್ಥ ಮಾಡಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು ವ್ಯರ್ಥ ಮಾಡ್ಕೊಂಡು ಬಂದಿದ್ದಾರೆ ಇವರು. ಇವ್ರಿಗೆ ಬೇರೆ ಏನು ಕೆಲಸ ಮಾಡೋಕ್ಕೇನು ಇಲ್ಲ. ಏನೇನೋ ಅಪವಾದ ಮಾಡ್ಕೊಂಡು ಸುಮ್ಮನೆ ಸಿ.ಟಿ. ರವಿ ಅವ್ರನ್ನ ಇಡೀ ರಾತ್ರಿ 3 ಜಿಲ್ಲೆ ಸುತ್ತಾಡ್ಸಿದ್ದಾರೆ.
ಅವ್ರೊಬ್ರು ಕಂಪ್ಲೇಂಟ್ ಬಂದ ತಕ್ಷಣ ಒಬ್ಬ ಪ್ರಜಾಪ್ರತಿನಿಧಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋ ಅಂತ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದಾರೆ? ನ್ಯಾಯಾಲಯ ಅನ್ನೋದಿಲ್ವಾ? ನ್ಯಾಯ ಈ ದೇಶದಲ್ಲಿ ಸತ್ತೋಗ್ಬಿಟ್ಟಿದ್ಯಾ? ಏನು ಪ್ರಮೇಯ ಇತ್ತು? ತಲೆಗೆ ಏಟು ಬಿದ್ದಿದೆ, 3 ಅವರ್ ನಂತರ ಅವರಿಗೆ ಬ್ಯಾಂಡೇಜ್ ಮಾಡಿಸ್ತಾರೆ. ಇವ್ರಿಗೆ ಬುದ್ಧಿ ಇದೆಯಾ? ಮಾತಾಡ್ತಾರೆ. ಸಮಸ್ಯೆಗಳ ಬಗ್ಗೆ ಮಾತಾಡೋಕೆ ಹೇಳಿ ಸರ್. ರಾಜ್ಯ ಇರುವಂಥ ಎಂಥ ಸಮಸ್ಯೆ ಇರ್ಬೋದು. ಈಗ ಮುನಿರತ್ನ ವಿರುದ್ಧ SIT ತನಿಖೆ ಆಗಿ FSL ಪ್ರೂವ್ ಆಗಿತ್ತು. ನಿಮ್ಮದೇ BJP ನಾಯಕರು ಹೇಳಿದರು FSL ಬರಲಿ, ಅವ್ರನ್ನ ಕ್ರಮ ಕೈಗೊಳ್ತೀವಿ ಅಂತೇಳಿ. ಹಾಗಾದರೆ ನಿಮ್ಮ ಪಾರ್ಟಿಯಲ್ಲಿ ಯಾರಿಗೆ ಬೇಕಾದರೆ ಜಾತಿ ನಿಂದನೆ ಮಾಡ್ಬೋದು. ಅವರು ಪವರ್ಫುಲ್ ಇದ್ದರೆ ಅವ್ರು ನಿಮ್ಮ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲ್ಲ. ನಿಮ್ಮ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಶ್ರೀರಾಮಚಂದ್ರರು, ನಿಮ್ಮದೊಂಥರ ವಾಷಿಂಗ್ ಮೆಷಿನಾ ಸರ್? ಇಲ್ಲ ಮೂಲತಃ ಏನು ಗೊತ್ತಾ ಸರ್, ಕಾನೂನನ್ನು ಇವ್ರಿಗೆ ಯಾವ ರೀತಿಯಾದ ಕೈಗೆತ್ಕೋತಿದ್ದಾರೆ ಅಂದರೆ ಅವರು ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ, ಸಾಬೀತಾಗಿಲ್ಲ. ಹೌದ್ರಿ ಈ ಸರ್ಕಾರದಲ್ಲಿ ಒಬ್ಬ ಜನಪ್ರತಿನಿಧಿಗೆ ರಕ್ಷಣೆ ಇಲ್ಲ ಅಂದರೆ ನಿಮಗೆ ರಕ್ಷಣೆ ಸಿಗೋದು ಎಲ್ಲಿಂದ ಸಾಧ್ಯ? ಏಕಾಏಕಿ ಅಲ್ಲೇ ಮಾಡ್ತಾರೆ. ಆಮೇಲೆ ಅವರು CT ರವಿ ಸಾಹೇಬ್ರು ಅದೇ ರೀತಿಯಾದಂಥ ಅಶ್ಲೀಲ. ಈಗ ಮುನಿರತ್ನ ಕೇಳ್ತೇವೆ, ಮುನಿರತ್ನ ಹೇಳ್ಬೇಕು. ಹಾಗಾದ್ರೆ ಮುನಿರತ್ನ ಅವರು ಮಾಡಿರೋದು ಸರಿ ಅಂತ ಒಪ್ಕೊಳ್ತೀರಾ ಮಿಸ್ಟರ್ ಮನು ಅವರೇ? ಅದು ಕಾನೂನಿದೆ. ಅವ್ರ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ತನಿಖೆ ಇದೆ, ಅದಾಗ್ಲಿ. ರಕ್ಷಣೆ ಇಲ್ವಲ್ಲ ಇಲ್ಲಿ? ಒಬ್ಬ ಜನಪ್ರತಿನಿಧಿಗೆ ರಕ್ಷಣೆ ಇಲ್ಲ ಅಂದ್ರೆ ರಾಜ್ಯದಲ್ಲಿ ತನಿಖೆಯಿಂದ ಅದು ಸರ್. ಈಗ ನಿಮ್ಮವರು ಹೇಳಿದ್ರು, ನಿಮ್ಮ ನಾಯಕರು ಹೇಳಿದ್ರು FSL ವರದಿ ಬರಲಿ ಅಂತ ಹೇಳಿದ್ರು. FSL ವರದಿ ಬಂತರು, ಏನು ಮಾಡ್ತೀರ ನನಗೆ ಗೊತ್ತಿಲ್ಲ ಸರ್. ದಯಮಾಡಿ ಹೇಳಿ, ಮುನಿರತ್ನ ಅಷ್ಟು ಪವರ್ಫುಲ್ ಭಾರತೀಯ ಜನತಾ ಪಕ್ಷ ಪಾರ್ಟಿಗಿಂತ ದೊಡ್ಡ ವ್ಯಕ್ತಿನ? ಸರ್ ಪವರ್ಫುಲ್ ಅಂತಲ್ಲ, ಅದೇನಾದ್ರು ಪಕ್ಷ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇವರು ಯಾವ ರೀತಿ ಸರ್ ಅಲ್ಲೇ ಮಾಡ್ಸಿರೋದು? ಮೊಟ್ಟೆ ಹೊಡೆದಿ ತಪ್ಪು ಸರ್, ಮಹಾ ತಪ್ಪು. ಮೊಟ್ಟೆ ಹೊಡೆದಿ ಮಹಾ ತಪ್ಪು. ಅವ್ರನ್ನ ಮೊಟ್ಟೆ ಹೊಡೆಯೋ ಮುಖಾಂತರ ಅವ್ರನ್ನ ಕೊಲೆಗೆ ಪ್ರಯತ್ನ ಮಾಡಿದ್ರಿ ನೀವು. 100% ಮಾಡ್ತೀನಿ. ಅವ್ರನ್ನ ಮೊಟ್ಟೆ ಹೊಡೆದು ತಲೆಗೆ ಏಟ್ ಮಾಡಿದ್ದೀರಾ ನೀವು. ಅವ್ರಿಗೆ ಮೊಟ್ಟೆ ಹೊಡೆಯೋ ಮುಖಾಂತರ ತಲೆ ಸುಟ್ಟೋಗಿದೆ. ಎಸ್ ಮೇಡಮ್ ಮೊಟ್ಟೆ ಹೊಡೆದ್ರೆ ತಲೆ ಡ್ಯಾಮೇಜ್ ಆಗುತ್ತಾ? ನಿಮಗೇನೋ ಗೊತ್ತಿದ್ದಂಗೆ? ಮೊಟ್ಟೆ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ಪಕ್ಷಾತೀತವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಒಂದು ಹೆಣ್ಣು ಮಗಳಿಗೆ ಯಾವುದೇ ರೀತಿಯ ತನ್ನ ಆತ್ಮ ಗೌರವಕ್ಕೆ ಧಕ್ಕೆ ಮಾಡುವಂತಹ ಒಂದು ಹೇಳಿಕೆಗಳಿರ್ಬೋದು, ಅಶ್ಲೀಲ ಪದಗಳಿರ್ಬೋದು, ಇವತ್ತು ಸದನದ ಗೌರವವನ್ನು ಎತ್ತಿಡಿಯುವಂಥ ಯೋಗ್ಯತೆ ಯಾರಿಗೂ ಇಲ್ಲ. ಅಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ ಒಂದು MLCಗಳಾಗಿರ್ಬೋದು ಅಥವಾ ಮತ್ತಿತರರು ವಿಧಾನ ಪರಿಷತ್ಗೆ ಕಳಿಸೋ ಉದ್ದೇಶ ಏನು ಅಂತ ಹೇಳಿದ್ರೆ ಅವರು ಪರಿಣಿತರು, ಅವರನ್ನ ನಾವು ಕಳಿಸ್ತೀವಿ. ಆದರೆ ಇವತ್ತು ಅವ್ರ ಬಾಯಿಗಳಿಂದ ಬರ್ತಿರುವಂತಹ ಪದಗಳಿದೆಯಲ್ಲ, ಅದು ಒಂದ್ ನಿಮಿಷ ಪದ ಬಳಸಿದಾರೋ ಬಳಸಿಲ್ವೋ ಅಲ್ಲಿ ಕ್ಲಾರಿಫೈ ಆಗುತ್ತೆ. ನಿಮಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ನಾನಿಲ್ಲಿ ಡೇಟಾನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದನದಲ್ಲಿ 151 ಸಿಟ್ಟಿಂಗ್ MLCಗಳು MPಗಳಿಗೆ ಇವತ್ತು ಮಹಿಳೆಯರ ವಿರುದ್ಧ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಸ್ಥಾನ BJPಗೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತಾಡ್ತೀರಾ? ನಾಚಿಕೆ ಆಗೋದಿಲ್ವಾ ಇವರಿಗೆ? ಒಂದು ಸದನದಲ್ಲಿ ಆಕೆ ಇರ್ಬೋದು, ಯಾರಾದ್ರೂ ಸ್ವಲ್ಪ ತಡೀರಿ. ಬ್ರಿಜ್ ಭೂಷಣ್ ಕೇಸ್ ಇತ್ತೀಚೆಗೆ ಕಳೆದ ಸೆಪ್ಟೆಂಬರ್ ಅಲ್ಲಿ ಅರುಣ್ ಅವರ ಕೇಸು. ಅದಲ್ದೇ ರಮೇಶ್ ಜಾರಕಿಹೊಳಿ ಮರ್ತೋದ್ರೇನು ನಿಮ್ಮ ನಾಯಕರು ಮಾಡಿರುವಂತ ಗಲಂತಾರಿ ಕೆಲಸವನ್ನ. ಸೊ ಇಂತಹ ನಾಲಾಯಕರನ್ನ ನಾವು ಇವತ್ತು ಆಯ್ಕೆ ಮಾಡಿ ಕಳಿಸಿದೀವಿ. ಹೆಣ್ಣು ಮಕ್ಕಳ ವಿಚಾರವಾಗಿ ಇವತ್ತು ಮಾತಾಡೋದಕ್ಕೆ ಬಂದಿದ್ದೀವಿ, ಪಕ್ಷಾತೀತವಾಗಿ. ಯಾರೇ ಹೆಣ್ಮಕ್ಳಲ್ಲಿ ಮಾತಾಡಿ, ಅದಕ್ಕೆ ನಾಚಿಕೆ ಇಲ್ದಿರ ಒಂದು ಹೆಣ್ಣು ಮಗು ಬಂದಿಲ್ಲ ಇವತ್ತು. ಕೇಳಿ ಅವ್ರನ್ನ ಕೇಳಿ, ಆ ಪಕ್ಷವನ್ನ ಕೇಳಿ. ಹೆಣ್ಣು ಮಗಳಿಗೆ ಅವಮಾನ ಆಗಿದೆ, ಅದನ್ನ ನೀವು ಮಾತಾಡಿ. ಪಕ್ಷಾತೀತವಾಗಿ ಹೆಣ್ಣು ಮಕ್ಕಳ ಪರವಾಗಿ ನಿಲ್ರಿ. ಹೆಣ್ಣು ಮಕ್ಕಳಿಗೆ ಅವಮಾನ ಆಗಿದೆ. CT ರವಿಯವರ ಪದ ನಾಡಿನ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾರೆ ಅಂತೇಳಿ ಆಪ್ನ ನಾಯಕಿ ಹೇಳ್ತಾರೆ. ಸರ್, ಯಾರೇ ಇರ್ಬೋದು ಸರ್, ಇವರು ತಾಯಿ, ತಂಗಿ, ಅಕ್ಕ, ಮಗಳು, ಸೊಸೆ, ಅಜ್ಜಿ, ಆಯಿತಾ, ಯಾರೇ ಇರ್ಬೋದು. CT ರವಿ ಒಂದು ವೇಳೆ ಆ ಪದವನ್ನು ಬಳಸಿದರೆ ತಾವು ಮೈತ್ರಿ ಪಕ್ಷ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೆಂಬಲಿಸ್ತೀರಾ? ನಿಮಗೂ ಅಕ್ಕ, ತಂಗಿ, ಅಮ್ಮ, ಪತ್ನಿ ಎಲ್ಲರೂ ಇದ್ದಾರೆ. CT ರವಿ ಒಂದು ವೇಳೆ ಆ ಪದ ಬಳಸಿದ್ರೆ ನೀವು ಮೈತ್ರಿ ಪಕ್ಷವಾಗಿ ಅವರಿಗೆ ಬೆಂಬಲ ಕೊಡ್ತೀರಾ? ಅನಿವಾರ್ಯವಾಗಿ, ರಾಜಕೀಯವಾಗಿ? ನೋಡಿ CT ರವಿ ಮೇಲೆ ಬಂದಿರೋದು ಇದು ಆರೋಪ, ಇನ್ನೂ ಸಾಬೀತಾಗಿಲ್ಲ. ಖಂಡಿತವಾಗ್ಲೂ ನಮಗೆ ವಿಶ್ವಾಸ ಇದೆ CT ರವಿಯವರು ಆ ಪದ ಬಳಸಿಲ್ಲ. ಆ ರೀತಿ ಏನಾದರೂ ಪದ ಬಳಕೆ ಆಗಿದ್ದರೆ ಖಂಡಿತವಾಗ್ಲೂ ಕಾನೂನು ಕ್ರಮ ಆಗಲಿ, ನಾವು ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೂ ಮೊದಲು ಸಚಿವೆ ಏನು ಪದ ಪ್ರಯೋಗ ಮಾಡಿದ್ದಾರೆ CT ರವಿ ಮೇಲೆ? ಕೊಲೆಗಾರ. ಇದು ತಪ್ಪು. ಎಲ್ಲಿ ಪ್ರೂವ್ ಆಗಿದೆ ಅವರು ಕೊಲೆಗಾರ ಅಂತ ಹೇಳಿ? ಖಂಡಿತ ಹೇಳ್ಬಾರ್ದು. ನೋಡಿ,
ಅಧಿವೇಶನಕ್ಕೆ 16 ಕೋಟಿ ಖರ್ಚಾಗಿದೆ. ಅಧಿವೇಶನಕ್ಕೆ ನಮ್ಮ ಸಾರ್ವಜನಿಕರ ತೆರಿಗೆ ಹಣ 16 ಕೋಟಿ ಖರ್ಚಾಗಿದೆ. ಅರ್ಥಪೂರ್ಣವಾಗಿ ಅಧಿವೇಶನ ಆಗಬೇಕಿತ್ತು. ಅದರಲ್ಲೂ ವಿಧಾನ ಪರಿಷತ್ತು ಚಿಂತಕರ ಚಾವಡಿ, ಹಿರಿಯರ ಮನೆ, ಅಲ್ಲಿ ಅರ್ಥಪೂರ್ಣವಾಗಿ ಆಗಬೇಕಾಗಿತ್ತು. ಇವರೇನು ಮಾಡಿದ್ರು, ಅಂಬೇಡ್ಕರ್ ಪದ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿ ವಿರುದ್ಧ ಆಡಳಿತ ಪಕ್ಷನೇ ಹೋರಾಟ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಸಭಾಪತಿಗಳು 2 ಸಲ ಸಭೆನ ಮುಂದೂಡಿದ್ರು. 3ನೇ ಸಲ ಕೂಡ ಈ ರೀತಿ ಆದಾಗ ಸಭೆ ಕೂಡ ಮುಂದೂಡಿದ್ರು. ಸಭೆ ಆದ ನಂತರ ಶೂನ್ಯ ವೇಳೆಯಲ್ಲಿ ಈ ರೀತಿ ಆಗಿದೆ, ಯಾವುದೇ ಕೂಡ ರೆಕಾರ್ಡ್ ಇಲ್ಲ ಅಂತ ಸಭಾಪತಿಗಳು ಕೂಡ ರೂಲಿಂಗ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅತಿಕ್ರಮವಾಗಿ ಪೊಲೀಸರು ಅತಿಕ್ರಮಣ ಮಾಡಿದ್ದಾರೆ. ಅಲ್ಲಿ ಕಾನೂನು ಬಾಹಿರ, ಇದು ಕಾನೂನು ಪ್ರಕಾರ ನಡ್ಕೊಂಡಿಲ್ಲ. ಕಾಂಗ್ರೆಸ್ಸಿಗರು ಹೇಳ್ತಾರೆ ಸಂವಿಧಾನ ಅಂತ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಂಬೇಡ್ಕರ್ ಬರೆದಿರೋ ಸಂವಿಧಾನಕ್ಕೆ ಅವ್ರು ಮರ್ಯಾದೆ ಕೊಡೋದು ಕಲಿಬೇಕು ಫಸ್ಟು. ಇವತ್ತು ಸರ್ಕಾರ ಇರೋದು ಜನಸೇವೆ ಮಾಡೋದಕ್ಕೆ, ಉತ್ತಮ ಆಡಳಿತ ಕೊಡೋದಕ್ಕೆ. ಆಡಳಿತ ಎಲ್ಲಿ ಕೊಡ್ತಾ ಇದ್ದಾರೆ? ಅಭಿವೃದ್ಧಿ ಅಂತೂ ಕೇಳೋದೇ ಬೇಡ. RR ನಗರ, ರಾಜರಾಜೇಶ್ವರಿ ನಗರದ್ದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರಿ. 2 ವರ್ಷ ಆಯಿತು ಕಾಮಗಾರಿಗಳು ನಿಂತು. ಸರ್ಕಾರಿ ಶಾಲೆ ಕಟ್ಟಡ ನಿಂತಿದೆ, ಆಟದ ಮೈದಾನ ಸಿಟಿ ರವಿ ಮಾತಾಡಿ ಅಂತ ಎಲ್ಲ ನಿಜ, ಇದು ನಿಂತಿದೆ ಎಲ್ಲ. ಇವರು ಅದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾಗೆ ಬಿಜೆಪಿ ಶಾಸಕ ಅಂತ ಎಲ್ಲ ಅನುದಾನಗಳು ನಿಲ್ಲಿಸಿದ್ದಾರೆ. ಇದೆಲ್ಲ ಒಂದು ಕಡೆ ವೈಯಕ್ತಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಜನಸೇವೆ ನಿಲ್ಲಿಸಿದ್ದಾರೆ.